ನಮಸ್ಕಾರ. ಇವತ್ತು ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿ ನುಗ್ಗೆ ಬೆಳೆಸೋದ್ರ ಬಗ್ಗೆ ಕೇಳ್ತಾಯಿದ್ರು. ನನಗೆ 4 ವರ್ಷದಿಂದ ನಾನು ನುಗ್ಗೆ ಬೆಳೀತಿದ್ದೀನಿ. ಎಲ್ಲರೂ ಕೂಡ ಮನೆ ಹಿಂದ್ಗಡೆ ಇರ್ಬೋದು, ಅವ್ರ ತೋಟದಲ್ಲಿ ಸೈಡಲ್ಲಿ ಇರ್ಬೋದು, ನುಗ್ಗೆ ಬೆಳೀತಿದ್ದಾರೆ. ಬಟ್ ನುಗ್ಗೆ ನನ್ನ ಅನುಭವ ನಾನು ಹಂಚ್ಕೊಳ್ತಿದ್ದೀನಿ. ನಾನು ಈ ತೋಟ ಸ್ಟಾರ್ಟ್ ಮಾಡಿದಾಗ ನುಗ್ಗೆ ಬೆಳೆದೆ. ತೋಟ ಸುತ್ತ ನುಗ್ಗೆ ಸಸಿಗಳನ್ನ ತಂದು ನೆಟ್ಟೆ. ನನ್ನ ಅನುಭವನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಎಲ್ಲದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿರ್ಬೋದು, ರವಿಚಂದ್ರನ್ ಹಂಸಲೇಖ ಅವರು ನುಗ್ಗೆ ಕಾಯಿ ಮೇಲೆ ಒಂದು ದೊಡ್ಡ ಹಾಡನ್ನೇ ಮಾಡಿದ್ದಾರೆ. ನುಗ್ಗೆಕಾಯಿ ಮಹತ್ವ ನಿಮಗೆಲ್ಲ ತಿಳಿದಿದೆ. ಕಣ್ಣನ್ನು ದೋಷ ಇದ್ದರೆ, ಕಣ್ಣನ್ನು ನೋವಿದ್ದರೆ ನುಗ್ಗೆ ಸೊಪ್ಪು ತುಂಬ ಅಮೂಲ್ಯವಾದದ್ದು. ಅದೇ ರೀತಿ ನಿಮಗೆ ಐರನ್ ಕಂಟೆಂಟ್ ಕಮ್ಮಿ ಇದ್ದರೆ, ಅನೆಮಿಕ್ ಆಗಿದ್ದರೆ, ವೀಕ್ ಆಗಿದ್ದರೆ ನುಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ. ನುಗ್ಗೆ ಸೊಪ್ಪು, ನುಗ್ಗೆಗೆ ಒಂದು ಹೆಸರಿದೆ, ಅದಕ್ಕೆ ಸಾವಿಲ್ಲದ ಮರ ಅಂತಾರೆ. ಅದಕ್ಕೆ ಯಾಕೆ ಸಾವಿಲ್ಲದ ಮರ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತೀನಿ ನಿಮಗೆ. ಇವತ್ತು ನುಗ್ಗೆಯಿಂದ ಅನೇಕ ಔಷಧೀಯ ಗುಣಗಳಿದೆ. ಅದನ್ನು ನಮ್ಮ ಪೂರ್ವಜರಿಗೆ ಗೊತ್ತಿತ್ತು, ಆದರೆ ಇತ್ತೀಚೆಗೆ ನಮ್ಮಗಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ, ಅಮೇರಿಕಾ ಇರ್ಬೋದು, ಯುರೋಪ್ ಇರ್ಬೋದು, ಈಗ ನುಗ್ಗೆ ಎಲೆಯಲ್ಲಿ ಮಾಡಿದಂಥ ಪೌಡರ್, ಅದಕ್ಕೆ ಮೊರಿಂಗಾ ಅಂತಾರೆ. ನುಗ್ಗೆಗೆ ಇಂಗ್ಲೀಷ್ ಹೆಸರು ಮೊರಿಂಗಾ ಅಂತ. ಅದನ್ನು ಮೊರಿಂಗಾ ಪೌಡ್ರನ್ನು ಸೇವಿಸ್ತಿದ್ದಾರೆ. ಅದೇನಕ್ಕೆ ಅಂದರೆ, ನಿಮಗೆ ಈಗ ನಿಮಗೆ ಮಕ್ಕಳಾಗದೇ ಇದ್ದರೆ ತೊಂದರೆ ಇರ್ತದೆ. ಅಂಥದಕ್ಕೆಲ್ಲ ನುಗ್ಗೆ ಎಲೆಯ ಪೌಡ್ರನ್ನು ಸೇವಿಸ್ತಿದ್ದಾರೆ. ವೆಸ್ಟರ್ನ್ ಇದರಲ್ಲಿ ತುಂಬ ದೊಡ್ಡ ಬೇಡಿಕೆ ಇದೆ. ಇಷ್ಟೆಲ್ಲ ಇದ್ರೂ ನಮ್ಮಲ್ಲಿ ನುಗ್ಗೆ ಸೊಪ್ಪು ಹಾಗೂ ನುಗ್ಗೆಕಾಯಿ ಬಗ್ಗೆ ಅಷ್ಟೊಂದು ಜನಕ್ಕೆ ಮಾಹಿತಿ ಇಲ್ಲ. ಅದರ ಔಷಧಿ ಗುಣಗಳ ಬಗ್ಗೆ ನಾನು ಹೇಳೋಕ್ಕೆ ಬಂದಿಲ್ಲ. ಬಟ್ ಅದನ್ನು ನೀವು ಇಂಟರ್ನೆಟ್ಟಲ್ಲಿ ಗೂಗಲ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನುಗ್ಗೆಕಾಯಿ ಮಹತ್ವ ಏನು ಅಂತ. ಗಂಡ ಹೆಂಡತಿ ಚೆನ್ನಾಗಿ ಅನ್ಯೋನ್ಯವಾಗಿರಬೇಕು ಅಂದರೆ ದಯಮಾಡಿ ವಾರಕ್ಕೆ 2 ರಿಂದ 3 ಬಾರಿ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿ ಇಂದ ಮಾಡಿದಂಥ ಆಹಾರ ಪದಾರ್ಥಗಳನ್ನ ತಿನ್ನಿ. ಈಗ ನುಗ್ಗೆ ಬೆಳೆಸುವ ಬಗ್ಗೆ. ನುಗ್ಗೆ ಅನೇಕ ರೀತಿಯಲ್ಲಿ ಬೆಳೆಸ್ಬೋದು. ಒಂದು, ಬೀಜ ಹಾಕಿ ಸಸಿ ಮಾಡಿ ಮಾಡ್ಬೋದು. ಇನ್ನೊಂದು ಡೈರೆಕ್ಟ್ ಸಸಿಯನ್ನೇ ಕೊಂಡುಕೊಂಡು ಮಾಡ್ಬೋದು. ಮತ್ತೊಂದು ಅಂದರೆ ನುಗ್ಗೆದು ಐರು ಅಂತಾರೆ ನಮ್ಮ ಮಂಡ್ಯದಲ್ಲಿ. ಐರು ಅಂದರೆ ಸ್ಟೆಮ್ಮು. ಅದ್ರದ್ದು ಸ್ಟೆಮ್ನ ಡೈರೆಕ್ಟಾಗಿ ಕಟ್ ಮಾಡಿ ಪ್ಲ್ಯಾಂಟ್ ಮಾಡಿ ಕೂಡ ನುಗ್ಗೆನ ಬೆಳೆಸ್ಬೋದು. ನಾನು ಈ 3 ರೀತಿಯೂ ಮಾಡಿದೆ. 3 ರೀತಿಯಲ್ಲೂ ಮಾಡಿದಾಗ ನನಗೆ ಹೆಚ್ಚಿನ ಚೆನ್ನಾಗಿ ಬಂದಿದ್ದ ಗಿಡ ಅಂದರೆ ಐರು, ಅಂದರೆ ಸ್ಟೆಮ್ಮು. ಯಾರ್ದಾರ ಮನೇಲಿ ಒಳ್ಳೆ ನುಗ್ಗೆ ಕಾಯಿ ಬಿಟ್ಟಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ. ಅಂಥ ಕಾಯಿ ಬಿಟ್ಟಂಥ ನುಗ್ಗೆ ಮರದಲ್ಲಿ ಅದ್ರದ್ದು ಏನಂತಾರೆ, ಸ್ಟೆಮ್ ಅಂತ ಹೇಳ್ತಾರಲ್ಲ, ಐರು, ಅದನ್ನು ಕಡ್ಕೊಂಡು ಬಂದು ನಿಮ್ಮಿದರಲ್ಲಿ ನೆಟ್ಟರೆ ಅದು ನುಗ್ಗೆ ಮರವಾಗಿ ಆಗುತ್ತೆ. ಸೊ ಅದರಲ್ಲಿ ಬೇಗ ನೀವು ಪ್ರತಿಫಲ ಕಾಣ್ಬೋದು. ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಇದು ನೋಡ್ತಿದ್ದೀರಲ್ಲ, ಇದನ್ನು ನಾನು ಒಂದು ಸಸಿ ತಂದಿದ್ದೆ. PKM1 ಅಂತ, ತಮಿಳ್ನಾಡದು ಇದು ತಳಿ. PKM1, PKM2 ಅಂತ ತಮಿಳ್ನಾಡು ತಳಿ ಬರ್ತದೆ. ಅದು ತಂದಿದ್ದು 3.5 ವರ್ಷದಿಂದ ನೆಟ್ಟಿದ್ದು. ಅಷ್ಟು ಏನು ತುಂಬ ದೊಡ್ಡದಾಗೇನು ಬರಲಿಲ್ಲ. ಅದೇ ನಾನು ನನ್ನ ಸ್ನೇಹಿತರ ತೋಟದಿಂದ ಅವರು ಚೆನ್ನಾಗೆ ಬರ್ತಿತ್ತು ಅಂತ ಅದ್ರ ನುಗ್ಗೆ ಇದ್ರದ್ದು ಐರನ್ನ ಕಡ್ಕೊಂಬಂದ್ಬಿಟ್ಟು ನೆಟ್ಟಿದ್ದೀನಿ. ಇದು 1 ವರ್ಷ ಆಗಿದೆ ನೋಡಿ. ಇದು ಎಷ್ಟು ದಪ್ಪ ಇದಾಗಿದೆ. ಈ ಥರ ಒಂದು ಬೆಳೆದಿದೆ ನೋಡಿ. ನುಗ್ಗೆ ಐರು ಅಂದರೆ ಏನು ಅಂದರೆ, ಈ ಸ್ಟೆಮ್ನ ಕಡ್ಕೊಂಡು ಈ ಥರ ನೆಟ್ಟಿ ಅದರ ಮೇಲೆ ಸಗಣಿ ಹಾಕಿದ್ರೆ ಅದು ಚಿಗುರೊಡೆಯೋಕ್ಕೆ ಶುರು ಮಾಡುತ್ತೆ. ನೋಡಿ, ಇಲ್ಲಿ ಚಿಗುರು ಹೊಡೆದಿದೆ. ಈ ಥರ ಚಿಗುರು ಹೊಡೆಯೋಕ್ಕೆ ಶುರು ಆಗುತ್ತೆ. ಇದು ಫಾಸ್ಟೆಸ್ಟ್ ಇದು. ಆಮೇಲೆ ನಿಮಗೆ ಗೊತ್ತಿರುತ್ತೆ ಯಾವುದು ತಳಿ ಇದು ನುಗ್ಗೆಕಾಯಿ ಟೇಸ್ಟ್ ಚೆನ್ನಾಗಿದೆಯೋ ಇಲ್ಲೋ ಅಂತ. ಯಾಕೆ ಆ ನುಗ್ಗೆ ತಿಂದಿರ್ತೀರ, ಗೊತ್ತಿರ್ತದೆ. ಅದರಿಂದ ಇದನ್ನು ಐರನ್ನ ಕಡ್ಕೊಂಡು ಬಂದು ಈ ಥರ ಮಾಡೋದು ಒಂದು ಉತ್ತಮ ವಿಧಾನ. ಬೇಗ ಫಲ ಸಿಗುತ್ತೆ. ಸೊ ನುಗ್ಗೆ ಮಾಡೋದು ಒಂದು, ನೆಡೋದೊಂದು.
ನೆಟ್ ಮೇಲೆ ಗಿಡ ಹೋಗುತ್ತೆ. ಗಿಡ ಯಾವ ರೀತಿ ಹೋಗುತ್ತೆ ಅಂತ ನೀವು ನೋಡ್ತಿದ್ದೀರಾ, ಎತ್ತರಕ್ಕೆ ಉದ್ದಕ್ಕೆ ಹೋಗುತ್ತೆ. ಇನ್ನೂ ಒಂದು ಅಷ್ಟು ಎಕ್ಸಾಂಪಲ್ಸ್ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಇದು ಕೂಡ ನಾನು ಸಸಿ ಅಂತಂದು ನೆಟ್ಟಿದ್ದು 3.5 ವರ್ಷದಿಂದ, ಸಣ್ಣದಾಗಿದೆ. ನಿಮಗೆ ಇನ್ನೂ ಬೇರೆ ಬೇರೆ ಇದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನುಗ್ಗೆ ಈ ಐರನ್ ನೆಟ್ಟಿದ ಮೇಲೆ ನೀವು ಅಲ್ಲಾಡಿಸ್ಬಾರ್ದು. ಇದನ್ನ ಒಂಚೂರು ಶೇಕಾದರೂ ಅದು ಬರೋದಿಲ್ಲ. ಇದಕ್ಕೆ ಹೇಳ್ತಾರೆ ನೋಡಿ, ಇದು ನಾನು ಇನ್ನೊಂದು ವರ್ಷದಲ್ಲಿ ಇದೊಂದು ದಪ್ಪ ಕಾಂಡ ಆಗುತ್ತೆ, ಒಂದು ದೊಡ್ಡ ಮರ ಆಗುತ್ತೆ. ಇದರ ಐರನ್ನ ಕಡ್ಕೊಂಡು ನಾನು ಬೇರೆ ಕಡೆ ನೆಡ್ತೀನಿ. ಹಾಗೆ ಇದರ ತಾತ ಯಾರು ಮುತ್ತಾತ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನುಗ್ಗೆ ಅದಕ್ಕೆ ಹೇಳೋದು, ನುಗ್ಗೆಗೆ ಸಾವಿಲ್ಲ ಈ ಮರಕ್ಕೆ. ಯಾಕಂದರೆ ಇದ್ರದ್ದು ಕೊಂಬೆನ ಕಡ್ಕೊಂಡೋಗಿ ಬೇರೆ ಕಡೆ ಹಾಕಿರ್ತಾರೆ, ಅದ್ರ ಕೊಂಬೆನ ಇನ್ನೊಬ್ರು ಕಡ್ಕೊಂಡು ಹೋಗಿರ್ತಾರೆ. ನುಗ್ಗೆ ಮರಕ್ಕೆ ಸಾವೇ ಇಲ್ಲ, ಸಾವಿಲ್ದರ ಮರ ಅಂತ ಹೇಳ್ತಾರೆ. ನಿಮ್ಗೆ ಹಂಗೆ ತೋರಿಸ್ತೀನಿ ಇನ್ನೊಂದು 3-4 ಎಕ್ಸಾಂಪಲ್ಲು ನೋಡಿ. ನಮ್ಮ ಪ್ರತಿ ಬೆಡ್ಗೂ ಈಗ ಸದ್ಯಕ್ಕೆ ಪೋಲ್ಸ್ ಹಾಕಿದ್ದೀವಿ. ಇನ್ನೊಂದು 6 ತಿಂಗಳಿಗೆ ಪೋಲ್ಸ್ ತೆಗೆದ್ಬಿಟ್ಟು ಪರ್ಮನೆಂಟಾಗಿ ನುಗ್ಗೆ ಮರನೇ ಈ ಥರ ಇದು ಮಾಡ್ಕೊಂಡು ಹೋಗ್ತೀನಿ. ಇದೇ ಸಪೋರ್ಟಾಗಿ ಬಳ್ಳಿ ಎಲ್ಲ ಹಬ್ಸೋಕ್ಕೆ ಈ ಪೋಲ್ಸನ್ನು ತೆಗೆದುಬಿಟ್ಟು ಲೈವ್ ಇದನ್ನೇ ಕೊಡ್ತೀವಿ. ನಿಮಗೆ ನುಗ್ಗೆ ಬೆಳೆಸೋದು ಒಂಥರ ಆದರೆ, ನುಗ್ಗೆನ ಹೆಂಗೆ ಬೆಳೆಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಎಷ್ಟೊಂದು ಜನ ನುಗ್ಗೆನ ಹಾಕ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಆದರೆ ಎಷ್ಟು 1 ವರ್ಷ 2 ವರ್ಷ ಆದರೂ ಕಾಯಿ ಬಿಡೋಲ್ಲ. ಕಾಯಿ ಬಿಟ್ರೂ ತುಂಬ ಕಮ್ಮಿ ಬಿಡುತ್ತೆ. ಅದು ಸರಿಯಾದ, ಯಾಕಂದರೆ ನೀವು ಸರಿಯಾಗಿ ನಿರ್ವಹಣೆ ಮಾಡಿರೋದಿಲ್ಲ. ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಮಾಡಿದ್ದೀವಿ, ಆ ಗಿಡಗಳನ್ನ ತೋರಿಸ್ಕೊಡ್ತೀವಿ. ಎಷ್ಟು ಚೆನ್ನಾಗಿ ಬರ್ತದೆ ನಿರ್ವಹಣೆ ಮಾಡಿದ್ರೆ ಅಂದರೆ, ಕಾಯಿಗಳು ಕೂಡ ತುಂಬ ಚೆನ್ನಾಗಿ ಬರ್ತದೆ. ನಿಮ್ಗೆ ತಿಳಿದಿರಲಿ, ನುಗ್ಗೆ ಹೂವು ಕೂಡ ತುಂಬ ಔಷಧೀಯ ಗುಣ ಹೊಂದಿರ್ತದೆ. ನುಗ್ಗೆ ಹೂವು ಕೂಡ ನಿರ್ವಹಣೆ ಮಾಡೋದು ತುಂಬ ಇಂಪಾರ್ಟೆಂಟು. ಯಾವ ರೀತಿ ಮಾಡಬೇಕು ಅಂತ ಮಾಡಿದ್ದೀವಿ ಎಲ್ಲ ಗಿಡಗಳಿಗೂ. ನಿಮ್ಗೆ ತೋರ್ಸೋಕ್ಕೋಸ್ಕರ ಬಿಟ್ಟಿದೆ, ನಿರ್ವಹಣೆ ಮಾಡಿರೋ ಗಿಡಗಳು ಯಾವ ರೀತಿ ಬರ್ತದೆ ನೋಡಿ. ಇದು ಕೂಡ ನಾನು ನಿಮ್ಗೆ ತೋರಿಸಿದೆ, ಸಣ್ಣದಾಗಿ ಬಂದಿತ್ತಲ್ಲ, ಅದೇ ಟೈಮಲ್ಲಿ ನೆಟ್ಟಿದಂಥ ಒಂದು ರಂಬೆ. ಇದರ ಗಾತ್ರ ನೋಡಿ, ನನ್ನ ಕೈಗೆ ಇದರ ಗಾತ್ರ ನೋಡಿ. ಇದೊಂದು ಮರ ಆಗಿದೆ 3 ವರ್ಷಕ್ಕೆ. ಇದನ್ನು ನಾವು ಟ್ರಿಮ್ ಮಾಡ್ಕೊಂಡು ಹೋಗಬೇಕು. ನೀವು ಎಷ್ಟು ಟ್ರಿಮ್ ಮಾಡ್ತೀರೋ ಅಷ್ಟು ಚೆನ್ನಾಗೆ ಕೌಲು ಹೊಡೆಯುತ್ತೆ. ನುಗ್ಗೆ ಬ್ರ್ಯಾಂಚಸ್ ಆಗಬೇಕು. ಈ ಥರ ಚೆನ್ನಾಗೆ ಬ್ರ್ಯಾಂಚಸ್ ಆದಾಗಲೇ ಚೆನ್ನಾಗೆ ಕಾಯಿ ಬಿಡ್ತದೆ ನೋಡಿ. ಮೊನ್ನೆ ಕೂಡ ಕಟ್ ಮಾಡಿದೆ ಇದನ್ನ. ಜಾಸ್ತಿ ಎತ್ತರಕ್ಕೆ ಹೋಗಬಾರ್ದು, ಛತ್ರಿ ಆಕಾರ ಈ ಥರ ಕಟ್ ಮಾಡ್ತಾ ಇದ್ದರೆ ಛತ್ರಿ ಆಕಾರದಲ್ಲಿ ಬರ್ತದೆ. ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ಯಾವ ರೀತಿ ಮರ ಆಗಿದೆ ಅಂತ ನೋಡಿ. ಇದು ಹೈರ್ನ ಕಡ್ಕೊಂಬಂದು ನೆಟ್ಟಿದ್ದು. ನಾವು ಕಡ್ಕೊಂಬಂದು ನೆಟ್ ಮೇಲೆ ಸಗಣಿ ಹಾಕಿದ್ದೀವಿ. ಇದು ಹಾಕಿ 1 ವರ್ಷ ಆಯ್ತು ಅಷ್ಟೇ ನೋಡಿ. ಇಷ್ಟು ಅದು ಮೇಲೆ ಹೋಗೋಕ್ಕೆ ಬಿಡಬಾರ್ದು. ಇಲ್ಲೇ ಕಟ್ ಮಾಡ್ಕೊಂಡು ಬರ್ತಾಯಿದ್ರೆ ನಿಮಗೆ ಬ್ರಾಂಚಸ್ ಹೊಡೆಯುತ್ತೆ ಈ ಥರ ನೋಡಿ. ಎಷ್ಟು ಬ್ರಾಂಚಸ್ ನೋಡಿ ಇಲ್ಲಿ. ಈ ಥರ ಬ್ರಾಂಚಸ್ ಹೊಡಿಸಿ ಬಿಟ್ಬಿಟ್ರೆ ವರ್ಷಕ್ಕೆ 2 ಬಾರಿ ಕಾಯಿ ಕೊಡುತ್ತೆ ನುಗ್ಗೆ. ನೋಡಿ ಕಟ್ ಮಾಡಿಬಿಟ್ಟಿರೋದು. ಎಷ್ಟು ಬ್ರಾಂಚಸ್, ಈ ಥರ ಬ್ರಾಂಚಸ್ ಹೊಡಿಬೇಕು, ಕೌಲು ಹೊಡಿಬೇಕು. ಕೌಲು ಹೊಡೆದಾಗಲೇ ಏನಾಗುತ್ತೆ, ನಿಮಗೆ ಒಂದು ಛತ್ರಿ, ಬೃಹತ್ ಛತ್ರಿಕಾರ ಆಗುತ್ತೆ. ಮತ್ತು ಕಾಯಿ ಕೈಗೆ ಸಿಗ್ತವೆ, ಕಾಯಿ ಸೊಪ್ಪುಗಳು ಕೈಗೆ ಸಿಗ್ತವೆ. ನೀವು ಆ ಥರ ಮಾಡಲಿಲ್ಲ ಅಂದರೆ ಏನಾಗ್ತದೆ ಅಂದರೆ, ನೀವು ಉದ್ದಕ್ಕೆ ಬೆಳ್ಕೊಂಡು ಹೋಗ್ತಾನೆ ಇರ್ತದೆ,
ಕಾಯಿಗಳು ಬರೋಲ್ಲ, ಕಾಯಿಗಳು ತುಂಬ ಕಮ್ಮಿ. ಸೈಜ್ ನೋಡಿ. ಸೊ ನಾನು 3 ಥರ ಪ್ರಯೋಗ ಕೂಡ ಮಾಡಿದ್ದೀನಿ. ಒಂದು ನಾನು ಆಗಲೇ ಹೇಳ್ದಂಗೆ ಬೀಜದಿಂದ ಸಸಿ ಮಾಡಿದ್ದೀನಿ, ಸಸಿಯಿಂದ ಸಸಿ ಕೂಡ ತಂದು ನೆಟ್ಟಿದ್ದೀನಿ, ಮತ್ತು ನುಗ್ಗೆ ಮರದ ಕೊಂಬೆಯನ್ನು ಕಡಿದು ಅದನ್ನು ಕೂಡ ನೆಟ್ಟಿದ್ದೀನಿ. ನಮಗೆ ಸಿಕ್ಕಿರೋ ಸಕ್ಸಸ್ಸಲ್ಲಿ ನುಗ್ಗೆ ಮರದ ಕೊಂಬೆ ಹೈಲಿ ಸಕ್ಸಸ್ಫುಲ್ಲು. ಯಾಕಂದರೆ ನಾನು ಮತ್ತೆ ಹೇಳ್ತಿದ್ದೀನಿ, ನುಗ್ಗೆ ಮರದ ಕೊಂಬೆ ನೀವೆಲ್ಲಿಂದ ತೊಗೊಂಬರ್ತೀರೋ ಅದ್ರದ್ದು ಕಾಯಿ ತಿಂದಿರ್ತೀರ, ನಿಮ್ಗೆ ಮೊದಲೇ ಗೊತ್ತಿರುತ್ತೆ ಅದ್ರ ತಾಯಿ ಯಾವ ರೀತಿ ಹಣ್ಣು ಕೊಡುತ್ತೆ ಮತ್ತು ಅದ್ರ ರುಚಿ ಹೇಗಿರುತ್ತೆ ಅಂತ ನಿಮ್ಗೆ ಮೊದಲೇ ಗೊತ್ತಿರುತ್ತೆ. ನಿಮಗೆ ಕೊನೆಯದಾಗಿ ಕಡಿದೆ ಬಿಟ್ಟರೆ ನುಗ್ಗೆ ಯಾವ ರೀತಿ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ಸುಮ್ಮನೆ ಬೆಳ್ಕೊಂಡು ಹೋಗುತ್ತೆ, ಬಟ್ ನಿಮಗೆ ಉದ್ದಕ್ಕೆ ಮರ ಆಗುತ್ತೆ, ಬಟ್ ನಿಮಗೆ ಏನು ಕೈಗೆ ಸಿಗೋಲ್ಲ. ಕಾಯಿಗಳು ಕಮ್ಮಿ, ಎಲೆಗಳು ಜಾಸ್ತಿ. ಅದು ನಿಮ್ಗೆ ತೋರ್ಸೋಕ್ಕೆ ಅಂತಲೇ ಬಿಟ್ಟಿದ್ದೆ, ಅದನ್ನು ಕೂಡ ತೋರಿಸ್ತೀನಿ. ಹಿಂದೆ ಇದೆ ಅದು. ನುಗ್ಗೆ ಮಾಡಿ ನಿಮ್ಮ ಜಮೀನು ಸುತ್ತ ಎಲ್ಲ ಹಾಕಿ, ಹಾಗೂ ನಾವು ಯಾವ ರೀತಿ ಈಗ ಬಳ್ಳಿ ತರಕಾರಿಗೆ ಕೋಲ್ ಕಟ್ತಿರೋ ಅದ್ರ ಬದಲು ನುಗ್ಗೆನೇ ಬೆಳೆಸ್ಕೋಬೋದಲ್ಲಿ. ಇಲ್ಲಿ ನೋಡಿ, ಹಿಂದ್ಗಡೆ ಇದೆ, ಅಲ್ಲಿಗೆ ಹೋಗೋಣ. ನೋಡಿ, ಕಡಿದೆ ಪ್ರೂನ್ ಮಾಡದೆ ಬಿಟ್ಟರೆ ಸುಮ್ಮನೆ ಈ ಥರ ಉದ್ದಕ್ಕೆ ಬೆಳ್ಕೊಂಡು ಹೋಗುತ್ತೆ. ಕಾಯಿ ಬರಲ್ಲ ಅಂತಲ್ಲ, ಬರುತ್ತೆ, ಬಟ್ ಕಮ್ಮಿ, ತುಂಬ ಕಮ್ಮಿ ಬರ್ತದೆ ಕಾಯಿ. ಯಾಕಂದರೆ ಅದ್ರದ್ದು ಎಲ್ಲ ಪೌಷ್ಟಿಕಾಂಶತೆ ಅದ್ರೇನಿದೆಯೋ ಅದೆಲ್ಲ ಕೊಂಬೆಗಳಿಗೆ ಬೇಕು. ಇನ್ನು ಕಾಯಿ ತುಂಬ ನೋಡಿ ಸುಮ್ಮನೆ ಉದ್ದಕ್ಕೆ ಬೆಳೆಯುತ್ತೆ, ಒಂದು ಕಾಯಿ ಇಲ್ಲ. ಕಾಯಿ ಬಿಟ್ಟಿತ್ತು ಲಾಸ್ಟ್ ಟೈಮು. ಇಷ್ಟು ದೊಡ್ಡ ಮರಗಳಿಗೆ ನೋಡಿ ಅಷ್ಟು ಉದ್ದ ಹತ್ತಕ್ಕಾಗಲ್ಲ, ಯಾಕಂದರೆ ನುಗ್ಗೆ ಮರ ಟೊಳ್ಳು, ಕೊಕ್ಕೆ ಹಾಕ್ಕೊಂಡು ಕಾಯಿ ಕೀಳ್ಸ್ಕೋಬೇಕು. ಬಟ್ ಈಲ್ಡು ತುಂಬ ಕಮ್ಮಿ. ಅದಕ್ಕೆ ನಾನು ನಿಮಗೆ ಹೇಳೋದು, ಇದನ್ನು ಪ್ರೂನ್ ಮಾಡಬೇಕು. ಈಗ ನಾವು ಇದನ್ನೇನು ಮಾಡ್ತೀವಿ ಅಂದರೆ, ಉದ್ದುದ ಕೊಂಬೆ ಬಿಟ್ಟಿದೆಯಲ್ಲ ಅದನ್ನೆಲ್ಲ ಕಡಿದ್ಬಿಟ್ಟು ನಾವು ಈ ಪೋಲ್ಗಳು ಏನು ಬಳ್ಳಿ ತರಕಾರಿಗೆ ಹಾಕಿದ್ದೀವಿ ಪೋಲು, ಇದ್ರ ಬದಲಿಗೆ ಅದನ್ನು ಹಾಕಿ ಅದನ್ನು ಒಂದು ಮರ ಮಾಡ್ತೀವಿ. ಹಂಗೆ ಮಾಡೋದ್ರಿಂದ ನಾವು ಪೋಲಿನ ಹಣ ಕೂಡ ಮಿಕ್ಕುತ್ತೆ, ಮತ್ತು ಅದರಿಂದ ಪೋಲ್ನಿಂದ ಲಾಭ ಕೂಡ ಬರೋಕ್ಕೆ ಶುರು ಆಗುತ್ತೆ. ಇದು ನುಗ್ಗೆ. ಸೊ ನುಗ್ಗೆ ಹೇಗೆ ಬೆಳಿಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಇದು ನನ್ನ ಅನುಭವ. ಬೇರೆಯವ್ರಿಗೆ ಬೇರೆ ರೀತಿ ಪ್ರತಿಫಲ ಬಂದಿರ್ಬೋದು, ಅಥವಾ ಇನ್ನೂ ಚೆನ್ನಾಗಿದ್ದಾಗಿರ್ಬೋದು, ಅದು ನಿಮ್ಮ ಅನುಭವ. ನಂದು 4 ವರ್ಷದ ನುಗ್ಗೆ ಮರದ ಇದ್ರ ಬಗ್ಗೆ ಹಂಚ್ಕೊಂಡಿದ್ದೀನಿ. ಹಾಗೆ ನಿಮಗೆ ಬೇರೆ ಯಾವ್ದಾರ ಬೇಕಂದರೆ ನನಗೆ ಕೇಳಿ, ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ, ನನಗೆ ಗೊತ್ತಿದ್ದರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಮಂಡ್ಯ, ಜೈ ಇಂಡಿಯಾ.